ಸ್ನೇಹಿತರೆ, ನಾವೀಗ ಬೆಲ್ಟ್ ಹಿಂದೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೆ. ಈಗ ಬೆಲ್ಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಆಲ್ರೆಡಿ ನಾನು ಮಾರ್ಕ್ ಮಾಡಿ ಎಲ್ಲ ಬರೆದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಫ್ರಂಟಿಗೆ 2.5 ಇಂಚ್ ಶೇಪ್ ತೆಗೆದಿರ್ತೀವಿ. ಅದಕ್ಕೋಸ್ಕರಾಗಿ ಇಲ್ಲಿ ನಾವು 4 ಇಂಚನ್ನು ಇಟ್ಕೋಬೇಕಾಗುತ್ತೆ. ಮತ್ತು ಸೆಂಟ್ರಲ್ಲಿ ಬಂದ್ಬಿಟ್ಟು 3 ಇಂಚನ್ನು ಇಟ್ಕೋಬೇಕು ಸ್ನೇಹಿತರೆ. ಮತ್ತು ಸೈಡಲ್ಲೂ ಸಹ 3 ಇಂಚ್ ಮಾರ್ಕ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಹಾಗೂ ಇಲ್ಲಿ ಕೆಳಗಡೆ ಮಾರ್ಜಿನ್ ಹಿಡಿಯೋದಕ್ಕೋಸ್ಕರವಾಗಿ 1/4 ಇಂಚ್ ಏಕ ಮಾರ್ಜಿನ್ ಮಾರ್ಕ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ಇಲ್ಲಿ ಮೇಲ್ಗಡೆ ಬೆಲ್ಟಿಗೆ 1/2 ಇಂಚ್ ಇಲ್ಲಿ ಮಾರ್ಜಿನ್ ಹಿಡಿತೀವಿ ಸ್ನೇಹಿತರೆ. ಅದಕ್ಕೋಸ್ಕರವಾಗಿ ಮಾರ್ಕ್ ಮಾಡ್ಕೋಬೇಕಾಯಿತು. ನಾನು ಮಾರ್ಕ್ ಮಾಡಿಲ್ಲ, ಮಿಸ್ ಮಾಡಿಬಿಟ್ಟಿದ್ದೀನಿ. ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಮಾರ್ಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ಸದ್ಯಕ್ಕೆ ಇಷ್ಟನ್ನು ನಾನು ನಿಮಗೆ ಮಾರ್ಕ್ ಮಾಡಿ ಬೆಲ್ಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂದರೆ ನಾನು ನಿಮಗೆ ಆಲ್ರೆಡಿ ಈಗ ಫ್ರಂಟ್ ಶೇಪು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಫ್ರಂಟ್ ಶೇಪಿಗೆ ಈ ರೀತಿ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಶೇಪ್ ತೆಗೆದಿರ್ತೀವಿ ಸ್ನೇಹಿತರೆ. ಸೈಡಲ್ಲಿ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಶೇಪ್ ತೆಗೆದಿರ್ತೀವಿ ಸ್ನೇಹಿತರೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಶೇಪ್ ತೆಗೆದಿರ್ತೀನಿ. ಇಲ್ಲಿ ಫ್ರಂಟಲ್ಲೇ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಶೇಪ್ ತೆಗೆದಿರ್ತೀನಿ. ಅದಕ್ಕೋಸ್ಕರವಾಗಿ ಬೆಲ್ಟಿಗೆ ಇಲ್ಲಿ 4 ಇಂಚು, ಇಲ್ಲಿ 3 ಇಂಚನ್ನು ಇಟ್ಕೊಂಡ್ರೆ ಇಲ್ಲಿ ಕೆಳಗಡೆ 1/4 ಇಂಚು, ಮೇಲ್ಗಡೆ ಅರ್ಧ ಇಂಚು, 3/4 ಇಂಚು ಹೋದರೆ ಇಲ್ಲಿ ನಮ್ಗೆ ಸಿಗೋದು 2/4 ಇಂಚು. ಇಲ್ಲಿ 4ರಲ್ಲಿ 3/4 ಇಂಚು ಹೋದರೆ 3/4 ಇಂಚು ನಮಗೆ ರೆಡಿ ಸಿಗುತ್ತೆ ಸ್ನೇಹಿತರೆ. ಆಗ ಫ್ರಂಟ್ ಹುಕ್ಸ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ, ಒಂದೇ ಲೆವೆಲಾಗಿ. ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ನೀಟಾಗಿ ಬರುತ್ತೆ. ಯಾಕಪ್ಪ ಅಂದರೆ ನಾವು ಫ್ರಂಟಿಗೆ ಇಲ್ಲಿ ಡಾಟ್ ಹಿಡಿತೀವಿ, ಈ ಡಾಟ್ ಹಿಡಿದಾದ್ಮೇಲೂ ಸಹ ನಮಗೆ ಈ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡಾಗ ಆವಾಗ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಫ್ರಂಟು ಬ್ಯಾಕು ಎಲ್ಲ ನಾರ್ಮಲಾಗಿ ಒಂದೇ ರೀತಿಯಾಗಿ ಬರುತ್ತೆ. ಒಂದೇ ಲೆವೆಲಾಗಿ ನೀಟಾಗಿ ಹೊಲ್ಕೋಬೋದು ಸ್ನೇಹಿತರೆ. ಮತ್ತು ನಾನು ಈ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡ್ತಿರೋದು ಮಿಸ್ ಮಾಡದೆ ಫಾಲೋ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಜೈ ಹಿಂದ್.